ಮೇಡಮ್ ಇಲ್ಲಿ ಕಸ ಗುಡಿಸ್ಲೇಬೇಡ್ವೋ? ಏನ್ ಮೇಡಮ್ ನೀವು ಕಸ ಗುಡಿಸಿ ಅಂತ ಹೇಳ್ತೀರಾ, ಮತ್ತೆ ನೀವೇ ದುಡ್ಡು ಹಾಕ್ತೀರಾ. ಈಗ ಕಸ ಗುಡಿಸ್ಲೇಬೇಡ್ವೋ? ಏನಪ್ಪ ಟಿವಿ ನೋಡ್ತಾ ಇದ್ರೆ ಪ್ರಪಂಚನೇ ಮರ್ತ್ ಬಿಡ್ತಾರೆ. ಮೇಡಮ್ ಈ ಕಸ ಗುಡಿಸ್ಲೇಬೇಡ್ವೋ? अब तुम मेरी पत्नी और तुम भूल रहे हो हमारा मकसद ಯಾಕೆ ಹೇಳ್ತಾ ಇದೀಯಾ? ಡಾಕ್ಟರ್ ನಿನ್ನನ್ನ ಸರಿಯಾಗಿ ಮಾತಾಡ್ಸ್ಲಿಲ್ಲ ಅಂತ ಅಕ್ಕ ಬೇಜಾರು. ಹೌದೇನೆ? ನೋಡಿದ್ರ ಬನ್ನಿ ನಾವಿಬ್ರು ಹೋಗಿ ಕಾಶಲ್ಲಿ ಕುತ್ಕೊಂಡ್ ಮಾತಾಡೋಣ. समझ गए ನಂಬಿಡಲ್ಲ. ನಿನ್ಗೆ ಯಾವ್ದೋ ಫೋನ್ ಬರ್ತಿದೆ, ತಗೋ. ಫೋನ್ ಬರ್ತಿದೆ, ತಗೋ ಹೇಳ್ತಾ. ನಂಗೆ ಹೇಳಿದ್ರೆ ನಾನೇನ್ ಮಾಡ್ಲಿ? ನಾನು ನಿನಗೆ ಹೇಳ್ದು ಫೋನ್ ಬರ್ತಿದೆ, ತಗೊಳ್ಳೆ. ಹಾಳಾಗೋಗಿ ನೀನೆ ತಗೊಳ್ಳೆ. ಇಲ್ಲಪ್ಪ ಅಕ್ಕನ್ ಫೋನ್ ನಾನ್ ರಿಸೀವ್ ಮಾಡಲ್ಲ. ಕಾಂಡ तुम्हें किस तरह बेइज्जत किया? ಯಾರೇ? ರಂಗನಾಯ್ಕಿಯವರ? 55 ವರ್ಷ. ರಂಗನಾಯ್ಕಿಯವರ? ಒಂದ್ ನಿಮಿಷ. ಯಾರೋ ರಂಗನಾಯ್ಕಿಯವ್ರಂತೆ, ನೋಡ ಫೋನು. ನನ್ ಧಾರಾವಾಹಿ ನೋಡ್ತಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಧಾರಾವಾಹಿ ನೋಡ್ತಿದಾರಂತವ್ರು, ಆಮೇಲೆ ಫೋನ್ ಮಾಡ್ಬೇಕಂತೆ. ಯಾವ್ದು ಅಂತ ಕೇಳ್ತಿದಾರೆ? ಕ್ಯೂಂಕಿ ಬಾಬಿ ಕಭಿ ಬೇಟಾ ತಾ. ರೇ ಅದ್ಯಾವ್ದೋ ಕ್ಯೂಂಕಿ ಬಾಬಿ ಕಬ್ಬಿ ಬೇಟಾತ ಅಂತಾರಿ. ಬಿಟ್ರಿ ಫೋನ್ ಸುಮ್ನೆ. ನೋಡಿ ನಿಮ್ಮ ಮೇಡಮ್ ಆ ಸೀರಿಯಲ್ ಒಳಗಡೆ ಮುಳುಗಿ ತೇಲಾಡ್ತಿದಾರೆ. ನಾಳೆ ಇಷ್ಟೊತ್ತಿಗೆ ಫೋನ್ ಮಾಡಿ ಅವ್ರು ಸಿಗ್ತಾರೆ. ಇಲ್ಲ ಅಂತಂದ್ರೆ ಯಾವ್ದಾದ್ರು ಮೋರಿ ಬಚ್ಚಲಲ್ಲಿ ನೋಡಿ ಅಲ್ಲಿ ನಿಂತ್ಕೊಂಡಿರ್ತಲ್ಲ, ಅಲ್ಲಿ ಹೋಗಿ ಮಾತಾಡ್ತಾರೆ. ಇಡ್ರಿ ಫೋನ್ ನೀವು. ಡಾಕ್ಟ್ರೆ ನಾಳೆ ಇದೇ ಟೈಮ್ ಬರೋ ಫೋನ್ ಮಾಡಕ್ ಹೇಳಿದ್ರಲ್ಲ, ಅಕ್ಕ ಟಿವಿ ಮುಂದೆನೇ ಇರ್ತಾರಲ್ಲ. ನಿನ್ ಕೆಲಸ ಏನು? ಕಾಫಿ ಕೊಡೋದು. ಕೊಟ್ಬಿಟ್ಟು ರೈಟ್ ಹೇಳು. ತಗೊಳ್ಳಿ. ಕೊಡು. ಅಕ್ಕ ತಗೊಳ್ಳಿ ಕಾಫಿ. वादा करता हूँ कि आज के बाद ಕರ್ಮಕಂಡ ಲೋಟ ಹೊಡೆದಾಕ್ಬಿಟ್ಟಿಯಲ್ಲೇ. ಆಫ್ ಮಾಡಿ ಟಿವಿನ. ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ. ಲೋಟ ಹೊಡೆದಿದ್ವು ಅಲ್ದೆ ನನಗೆ ಆವಾಗ ಆಫ್ ಮಾಡಿ ಟಿವಿನ. ಡಾಕ್ಟ್ರೆ ಜೋರಾಗಿ ಕೂಗ್ಬೇಡಿ, ಬಿಪಿ ಜಾಸ್ತಿ ಆಗುತ್ತೆ. ಇಂಥವ್ರ ಜೊತೆ ಇದ್ರೆ ಬಿಪಿನೂ ಬರುತ್ತೆ, ಇನ್ನೊಂದ್ ಏನೇನೇನಾದ್ರೂ ಬರುತ್ತೆ, ಗೊತ್ತಾ? ಯಾಕಾಗ ಹೇಳ್ತೀರಾ? ಜೊತೆಗ್ ನಾನಿಲ್ಲ. ಹೇ ಗಣೇಶ, ಬಾರ ಕ್ಲಿನಿಕ್ ಹೋಗೋಣ. ಲೋಟ ಹೊಡೆದೋಯ್ತು, ಕಪ್ಗಳೆಲ್ಲ ಹೊಡೆದೋಯ್ತು. ನಮಗೂ ಗೊತ್ತು, ಸುಮ್ನೆ ನಿಂತ್ಕೊಳ್ಳಲ್ಲ. ಕಡ್ಡಿಯಕ್ಕ ಗಡ್ಡೆಗೆ ತಿಂದ್ರೆ ಇವತ್ತು ನನಗೆ ಇಲ್ಲಿ ಗುಡ್ಸಕ್ಕಾಗಿಲ್ಲ. ಯಾಕೆ? ಮೇಡಮ್ ಅವರು ಗುಡ್ಸು ಅಂತಾರೆ, ಗುಡ್ಸಕ್ ಬಂದ್ರೆ ತಳ್ಬಿಡ್ತಾರೆ. ಹೌದಾ? ಈ ಸೀರಿಯಲ್ ಮುಗಿದ್ಮೇಲೆ ಗುಡ್ಸ್ಕೊಡ್ತೀನಿ. ಓ ಇದು ಇವಾಗ್ಲೇ ಎಲ್ಲೋ ಮುಗಿಯುತ್ತೆ, ಇನ್ನು 1 ಗಂಟೆ ಆಗುತ್ತೆ ಗೊತ್ತಾ? ಅಯ್ಯೋ ಮುಗಿದಿದ್ರು ಪರವಾಗಿಲ್ಲ. ಗಣೇಶ, ನಡಿ ಕ್ಲಿನಿಕ್ ಹೋಗೋಣ. ಮೇಡಮ್ ಕ್ಲಿನಿಕ್ ಹೋಗಿ ಬರ್ತೀವಿ. ನಂಬಿಡಲ್ಲಿ ನಾ ದಮ್ಮ ಮನೆಗೆ ಹೋಗಿ ಬರ್ಲಾ? ನೋಡೆ ಅಲ್ಲಿ ಯಾವ್ದೋ ಗೋಲ್ಡ್ ಸೀರಿಯಲ್ ನೋಡ್ತಾ ಕೂತಿದ್ದಾರೆ. ಗೋಳು ಅಂತಿದ್ದ ಹಾಗೆ ನಂಗ್ ನಾನ್ ಬರ್ದಿರೋ ಕತೆ ನೆನ್ಪಾಗ್ತಿದ್ಯಲ್ಲಪ್ಪ. ಕತೆ ಟೈಟಲು ಗೋಳು ಅಲ್ಲ ಬೋಳು. ಸೈಲೆನ್ಸ್ ಸರ್. ಸಪ್ಪ ಅಂತೂ ಎಪಿಸೋಡ್ ಮುಗೀತು. ಎಂಥ ಕ್ಲೈಮ್ಯಾಕ್ಸ್ ಅಲ್ಲಿ ಕತೆ ನಿಲ್ಸ್ತಾ ಗೊತ್ತಾ? ಏನಪ್ಪ ಅದು ಕ್ಲೈಮ್ಯಾಕ್ಸ್? ಒಂದ್ ಕಡೆ ತಂದೆ, ಇನ್ನೊಂದ್ ಕಡೆ ಮಗ. ತಂದೆ ಮಗ ಇಬ್ರು ಒಂದೇ ಟಿವಿಲ. ಸಿಲ್ಲಿ ತಂದೆ ಮಗನ್ ನಡುವೆ ಕ್ಲಾಶ್ ನಡೀತಿದೆ ಕಣೆ. ಅವ್ರಿಬ್ರು ಮಧ್ಯೆ ಆಗೋ ಡೈಲಾಗ್ಸ್ ನ MS ನರಸಿಂಹಮೂರ್ತಿ ಕೈಲೂ ಬರೆಯಕ್ಕಾಗಲ್ಲ ಗೊತ್ತಾ? ಅದ್ಗೆ MS ನರಸಿಂಹಮೂರ್ತಿ ಅವರು ಕಾಮಿಡಿ ರೈಟರ್. ಪಾಪ ಅವ್ರು ಸೀರಿಯಸ್ ಸಬ್ಜೆಕ್ಟ್ ಎಲ್ಲಿ ಬರೀತಾರೆ? ಸುಮ್ನೆ ಇರ್ತೀಯಾ? ಕ್ಯೂಂಕಿ ಬಾಪಿ ಕಬಿ ಬೇಟಾ ಥಾ. ಆಹಾ, ಎಂಥ ಕತೆ, ಎಂಥ ಸೀರಿಯಲ್. ತಂದೆನೆ ಮಗನ ಆಚೆ ಹಾಕ್ತಾನೋ ಅಥವಾ ಮಗನೇ ತಂದೆನ ಆಚೆ ಹಾಕ್ತಾನೋ ಅಂತ ಗೊತ್ತಾಗ್ತಲ್ಲ. ಎಂಥ ಥ್ರಿಲ್ಲು. ಹಾಗಂತ ಡೈಲಿ ನಾವ್ ಇದೇ ಸೀರಿಯಲ್ ನೋಡ್ತಾ ಕೂತ್ಕೊಳಕ್ ಆಗಲ್ಲ. ಇವತ್ತೇನೋ ನಾವ್ ಇರ್ಲಿಲ್ಲ, ನೀವ್ ಈ ಸೀರಿಯಲ್ ನೋಡಿದ್ರಿ. ನಾಳೆಯಿಂದ ನಾವ್ ಬೇರೆ ಚಾನಲ್ ನೋಡೋದು. ಆಯ್ತು ಕಣಪ್ಪಲ್ಲಿ, ನಿಂಗೆ ಯಾವ ಚಾನಲ್ ಇಷ್ಟನೋ ಅದನ್ನೇ ನೋಡ್ಕೊ. ಆದ್ರೆ ಪ್ರತಿದಿನ ಮಧ್ಯಾಹ್ನ 3 ರಿಂದ 4 ಗಂಟೆವರೆಗೂ ನನ್ಗೇನಾದ್ರೂ ಈ ಸೀರಿಯಲ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ ನಿನ್ನನೆ ಮನೆಯಿಂದ ಆಚೆ ಹಾಕ್ತೀನಿ. ಭಗವಂತ, ಮೇಡಮ್ ಇವತ್ತು 3 ಗಂಟೆಗೆ ಮೀಟಿಂಗ್ ಶುರು ಆಗತ್ತೆ. ನಾವ್ ಅಷ್ಟೊತ್ತಿಗೆ ಅಲ್ಲಿರ್ಬೇಕಾಗತ್ತೆ. ನಾನ್ ಬರೋಕ್ ಸಾಧ್ಯ ಇಲ್ಲ ವಿಶಾಲು. ಯಾಕೆ ಮೇಡಮ್? ಅಷ್ಟೊತ್ತಿಗೆ ಕ್ಯೂಂಕಿ ಬಾಪಿ ಕಬಿ ಬೇಟಾ ಸೀರಿಯಲ್ ಇದೆ. ಮೇಡಮ್ ನಿಮ್ಮ ರಾಜಕೀಯ ಜೀವನದಲ್ಲಿ ಇದು ಬಹಳ ಮುಖ್ಯವಾದ ಮೀಟಿಂಗು. ಸೀರಿಯಲ್ ಅಷ್ಟೇ ಮುಖ್ಯ ಅಲ್ವಾ ರಂಗನಾಥ್? ಮೇಡಮ್ ನೀವು ಮೀಟಿಂಗ್ ಬಂದಿಲ್ಲ ಅಂದ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ. ಅಯ್ಯೋ ಸೀರಿಯಲ್ ನೋಡಿದ್ರೆ ನನಗ್ ತೊಂದ್ರೆ ಆಗುತ್ತೆ ರಂಗನಾಥ್. ಮೊನ್ನೆ ಒಂದ್ ಎಪಿಸೋಡ್ ಅಲ್ಲಿ ಏನಾಯ್ತು ಗೊತ್ತಾ? ತಂದೆ ಮಗನ್ಗೆ ಕ್ಲಾಶ್ ಆಗೋಯ್ತು. ಓ ಮೇಡಮ್, ಅಪ್ಪ ಮಗನ ಒಂದು ಮಾಡೋದಕ್ಕೆ ಡೈರೆಕ್ಟರ್ ಇದಾರೆ, ಎಲ್ಲ ಅವ್ರ ಕೈಲಿರುತ್ತೆ. ಸುಮ್ನೆ ನೀವು ಮೇಡಮ್, ನೀವು ಮೀಟಿಂಗ್ ಗೆ ಬರ್ಲೇಬೇಕು. ವಿಶಾಲು ರಂಗನಾಥ್ ಒಂದ್ ಕೆಲ್ಸ ಮಾಡಿ, ನೀವು ಮೊದ್ಲು ಹೋಗಿರಿ. ಸಂಘದ ಮೆಂಬರ್ಸ್ಗೆಲ್ಲ ನಾನು ಇನ್ನೇನ್ ಬಂದ್ಬಿಡ್ತೀನಿ ಅಂತ ಹೇಳಿರಿ. ಸೀರಿಯಲ್ ಮುಗಿತಿದ್ದ ಹಾಗೆ ನಾನ್ ಬಂದ್ಬಿಡ್ತೀನಿ. ಹಾಗೆ ಮಾಡ್ತೀವಿ ಮೇಡಮ್. ಮೇಡಮ್ ಇವತ್ತು ಮೀಟಿಂಗ್ ನಲ್ಲಿ 100 ಜನಗಳ ಮುಂದೆ ನಿಮ್ಗೊಂದು ಒಳ್ಳೆ ಹಾರ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಜಸ್ಟ್ 2,500 ಕೊಡಿ. ರಂಗನಾಥ್ ಮೀಟಿಂಗ್ ಒಟ್ಟು 4 ದಿನ ಇದೆ ಅಲ್ವಾ? ಹೌದು ಮೇಡಮ್. ಒಂದ್ ನಿಮಿಷ ತಗೊಳ್ಳಿ, 10,000 ರೂಪಾಯಿ. ಸಿಲಿ 3 ಗಂಟೆ ಆಯ್ತು, ಸೀರಿಯಲ್ ಬರುತ್ತೆ. SL TV ಹಾಕಿ. ನಾನು
ನಾನು ಸಮ್ಮೇಳನ ನೋಡ್ತಾ ಇದೀನಿ, ಚಾನಲ್ ಚೇಂಜ್ ಮಾಡಲ್ಲ. ಅಲ್ಲಿ ಯಾವ್ದೋ ಜೀವನನೇ ಹಾಳಾಗ್ತಿದೆ, ಇವಳಿಗೆ ಸಮ್ಮೇಳನ ಅಂತೆ. ಮತ್ತೆ ಮತ್ತೆ ರಿಪೀಟ್ ಆಗ್ತಿರುತ್ತಲ್ಲ, ಅವಾಗ ಯಾವಾಗಾರು ನೋಡ್ಕೋ. ನಿಮ್ ಸೀರಿಯಲ್ ರಿಪೀಟ್ ಆಗುತ್ತಲ್ಲ ರಾತ್ರಿ 2 ಗಂಟೆಗೆ. ರಾತ್ರಿ 2 ಗಂಟೆಗೆ ಎದ್ದು ಕುತ್ಕೊಂಡು ಯಾವನೇ ಟಿವಿ ನೋಡ್ತಾನೆ? ನಾನು ಈಗಲೇ ನೋಡ್ಬೇಕು. ಓ ಅದ್ಗೆ ಬರ್ತಾ ಬರ್ತಾ ಈ ಸೀರಿಯಲ್ ನಿಮ್ಗೆ ಎಷ್ಟು ಹುಚ್ಚಿಡಿಸ್ತಾ ಇದೆ ಅಂದ್ರೆ ಬೇರೆ ಯಾರಿಗೂ ಯಾವ ಚಾನಲ್ ನೋಡಕ್ಕೆ ಬಿಡ್ತಾ ಇಲ್ಲ ನೀವು. ಸಿಲ್ಲಿ ಬಂತು ನೋಡಲ್ಲಿ. ಸೂಜಿ ನಿನ್ಗೊಂದ್ ವಿಷಯ ಗೊತ್ತೇನೆ? ಈಗ ಫಾರಿನರ್ಸ್ ಕುಂಟೆ ಬಿಲ್ಲೆ ಆಡಕ್ಕೆ ಮಾಡಿದಾರಂತೆ. ಹೌದೇನೋ? ನಿಜಾನೇನೋ? ಹ್ಞೂ ಕಣೆ, ಇವತ್ತು ಇಂಗ್ಲಿಷ್ ಚಾನಲ್ ಅಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ. ಆರಾಮ್ ಹ್ಯಾಕ್ ಕುಂಟೆಬಿಲ್ಲೆ ಆಡ್ತಾರಂತ ನೋಡೋಣ. ಆಂಟಿ 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 ಆಂಟಿ, ಬೇಗ ಇಂಗ್ಲಿಷ್ ಚಾನಲ್ ಹಾಕಿ ಕುಂಟೆಬಿಲ್ಲೆ ಬರುತ್ತೆ. ಕುಂಟೆಬಿಲ್ಲೆ ಬೇಕು ಅಂದ್ರೆ ಹೊರಗಡೆ ಹೋಗಿ ಆಡ್ಕೊಳ್ಳಿ. ಅಯ್ಯೋ, ನಾವ್ ಕುಂಟದಲ್ಲ, ಇಂಗ್ಲಿಷ್ ನವ್ರು ಕುಂಟದನ್ನ ನೋಡ್ಬೇಕು. ಮೂವತ್ಗೆ ಒಂದ್ ಅರ್ಧ ಗಂಟೆ ಬರುತ್ತೆ. ಹುಡುಗಿ ಆಸೆ ಪಟ್ಲು, ಅದಕ್ಕೆ ಕರ್ಕೊಂಡ್ಬಂದೆ. ಬೇಗ ಚಾನಲ್ ಚೇಂಜ್ ಮಾಡಿ. ಅಲ್ಲಿ ನೀವ್ ಎಷ್ಟು ಪಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಅಯ್ಯೋ, ಗಲಾಟೆ ಮಾಡಿ ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಅಲ್ಲಿ ಅಪ್ಪ ಮಗನ್ ಸಂಸಾರದಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. 100 ಮಂದಿ ಫೋನ್ ಮಾಡಿ ಅಗ್ನಿಶಾಮಕ ದಳ ಬರುತ್ತೆ. ಸೂಜಿ ನಾನ್ಸೆನ್ಸ್, ನನ್ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿದ್ದೇನೆ ನೀನು. ಅದಕ್ಕೆ ಹೇಳ್ತಾ ಇರೋದು ಆ ಸೀರಿಯಲ್ ಬಗ್ಗೆ. ಹೌದಾ? ಸಾರಿ ಕಣೋ, ಐ ಲವ್ ಯು ಪಲ್ಲಿ. ಮೀತು ಕಣೆ. ಏನ್ ಸರ್ ಇದು? ಎಲ್ರನ್ನೂ ಯೋಚನೆ ಮಾಡೋ ಹಾಗೆ ಮಾಡೋ ನೀವೇ ಯೋಚನೆ ಮಾಡ್ತಾ ಇದ್ದೀರಾ? ಸಾರಿ. ಇತ್ತೀಚೆಗೆ ಲಾಲಿಗೆ ಟಿವಿ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಕಣೋ. ನನ್ನ ಪ್ರಕಾರ ಇದು ಒಳ್ಳೇದಲ್ಲ ಸರ್. ಒಳ್ಳೇದೇ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಹೇಳ್ತೀನಿ ಬಾ. ಪಾಪ ಯಾಕೆ ಅವಳನ್ನ ಡಿಸ್ಟರ್ಬ್ ಮಾಡ್ತಾರ? ಅವಳನ್ನ ಟಿವಿ ನೋಡಕ್ ಬಿಡಿ, ನೀವು ಆಮೇಲೆ ಟಿವಿ ನೋಡ್ಬೋದಲ್ಲ. ಟಿವಿ ಏನೋ ಆಮೇಲೆ ನೋಡ್ಬೋದು, ಆದ್ರೆ ಇಂಗ್ಲಿಷ್ ನವ್ರು ಆಮೇಲೆ ಕುಂಟ್ಬೇಕಲ್ಲ. ಸೂಜಿ, ನಿಮ್ ಮನೆಗೆ ಹೋಗಿ ಟಿವಿ ನೋಡಮ್ಮ. ಟಿವಿ ಏನೋ ಇದೆ, ಪಾಪ ಅವ್ರ ಮನೇಲಿ ಕೇಬಲ್ ಕನೆಕ್ಷನ್ ಇಲ್ವೇ? ಸಿಲ್ಲಿ, ನನ್ಗೆ ಅವಮಾನ ಮಾಡ್ತೀಯಾ? ನಾನು ಯಾವತ್ತಿದ್ರು ಈ ಮನೆಗ್ ಬರೋಳು, ನೀನು ಹೋಗೋಳು. ಸೂಜಿ ಯಾಕೆ ಇಷ್ಟು ಚಿಕ್ಕ ವಿಷಯ ಗಲಾಟೆ ಮಾಡ್ಕೊಳ್ತಾ ಇರಾ? ಸೂಜಿ ಬಾ, ನಮ್ ಫ್ರೆಂಡ್ ಮನೆ ಟಿವಿ ನೋಡೋಣ. ಥು, ಈ ದರಿದ್ರ ಸೀರಿಯಲ್ ನೋಡೋದ್ರ ಬದಲು ನಾನೊಂದ್ ಒಳ್ಳೆ ಕವನ ಆದ್ರೂ ಬರಿಬಹುದು. ಲಾಲಿ, ಎಲ್ರೂ ಹೊರಟೋದ್ರು, ಇನ್ಯಾರು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ನೀ ಆರಾಮಾಗಿ ಟಿವಿ ನೋಡು. ಥ್ಯಾಂಕ್ ಯು ಕಣ ಮುರಾರಿ. ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ನೋಡು. ಅದಕ್ಕೆ ಲಾಲಿ ನಾನು ಹೇಳಿದ್ದು ಅವನ್ನ ಬಿಟ್ಟಾಕು, ನನ್ನ ಕಟ್ಟಾಕು ಅಂತ. ಮೇಡಮ್ ಫೋನ್ ಮಾಡಿ. ಎಲ್ಗೋ? ಚಟ್ಟ ಕಟ್ಟೋರ್ಗೆ. ಹಲೋ, ನಲ್ತಂಬರ ಅವ್ರಿಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ ತಗೋತಾ ಇದಾರೆ. ಹೌದ್ರಿ, ಡಾಕ್ಟರ್ ವಿಠಲ್ ರಾವೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕೆ ಸರ್ ಚೆನ್ನಾಗಿದ್ದವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ರಿ? ಲಾಲಿ ಟಿವಿ ನೋಡ್ತಾ ಇದ್ದಾಳೆ, ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅಂತಾರೆ. ಹೇಳಿ ನಡೆಯೋ. ನೀನ್ ಯಾಕೆ ವಿಠಲ್ ನನಗೆ ಡೈವರ್ಸ್ ಕೊಡ್ಬಾರ್ದು? ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಅವ್ರು ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ನೀವು ಕೇಳಿದ ಪ್ರಶ್ನೆಗೆ ಅವ್ರು ಹೂ ಅಂದಿದ್ದು ಅಂತ ನಾನು ಒಪ್ಕೋತೀನಿ. ಅದೇನಂತ ಕೇಳೋ. ಮೇಡಮ್, ನೀವ್ ಯಾಕೆ ನಮ್ ಸರ್ನ ಮನೆಯಿಂದ ಆಚೆ ಹಾಕ್ಬಾರ್ದು? ಅತ್ಗೆ ಅತ್ಗೆ ಅಯ್ಯೋ ಅತ್ಗೆ, ಬೇಗ ಬನ್ನಿ. ಅತ್ಗೆ, ನಾನ್ ಬರ್ದಿರೋ ಕಥೆಗೆ ಶ್ರೀಯುತ ಬರ್ಗೂರ್ ರಾಮಚಂದ್ರಪ್ಪ ಅವರು ಮುನ್ನುಡಿ ಬರೆಯೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅತ್ಗೆ, ನಾನ್ ಮಾತಾಡ್ತಾನೆ ಇದೀನಿ, ನೀವು ಸುಮ್ನೆ ಹೋಗ್ತಾ ಇದೀರಲ್ಲ. ಅಪ್ಪ ಭಗವಂತ, ಆ ಸೀರಿಯಲ್ ಶುರು ಆಗೋದಕ್ಕೆ ಇನ್ನೂ 1 ಗಂಟೆ ಇದೆ ಅಲ್ವೋ? ಅತ್ಗೆ, ಮೊದ್ಲೇ ನೀವ್ ಯಾರ ಹತ್ರನೂ ಸರಿಯಾಗಿ ಮಾತಾಡಲ್ಲ. ಆ ಧಾರಾವಾಹಿ ಸ್ಟಾರ್ಟ್ ಆದ್ಮೇಲಂತೂ ನೀವ್ ಇದ್ದಿದ್ದು ಮಾತಾಡ್ತಾನೆ ಇಲ್ಲ. ನಾನ್ ಏನೇ ಮಾಡ್ಲಿ ಸಿಲ್ಲಿ, ಆ ಧಾರಾವಾಹಿ ನನ್ ಮನ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ ನಾಳೆ ಏನಾಗುತ್ತೋ, ನಾಡಿದ್ದೇನಾಗುತ್ತೋ, ಕತೆನ ಯಾವ ರೀತಿ ತಗೊಂಡ್ ಹೋಗ್ತಾರೋ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಅಕ್ಕ, ಇವತ್ ಸಂಜೆ ಅಡ್ಗೆಗೆ ಆಲೂಗಡ್ಡೆ ಹುಳಿ ಮಾಡ್ಲೋ, ತಿಳಿ ಸಾರ್ ಮಾಡ್ಲೋ? ಇನ್ನು 37 ಎಪಿಸೋಡ್ ಇದೆ. ಮತ್ತೆ ಏನಾಗಬಹುದು? ತಂದೆ ಮಗನಾಚೆ ಹಾಕ್ಬಿಟ್ರೆ ಅಥವಾ ಮಗನೇ ತಂದೆ ನಾಚೆ ಹಾಕ್ಬಿಟ್ರೆ ಹೇಗಿರುತ್ತೆ? ಅಕ್ಕ, ಯಾರನ್ ಯಾರ ಆಚೆ ಹಾಕಿದ್ರು ತಪ್ಪೇ ತಾನೆ. ಹೌದು ಕಣೆ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದ್ರೆ ಯಾರಾದ್ರೂ ಒಬ್ರು ಮನೆಯಿಂದ ಆಚೆ ಹೋಗೋದಂತೂ ಗ್ಯಾರಂಟಿ. ದಿನದಿಂದ ದಿನಕ್ಕೆ ಕತೆ ಎಷ್ಟು ಎಕ್ಸೈಟಿಂಗ್ ಆಗಿದೆ ಗೊತ್ತಾ? ದಿನದಿಂದ ದಿನಕ್ಕೆ ನಿಮ್ ಹುಚ್ಚು ಎಷ್ಟು ಜಾಸ್ತಿ ಆಗ್ತದೆ ಗೊತ್ತಾ? ಸಿಲ್ಲಿ, ಮತ್ತಿನೇನಕ್ಕೆ? ಒಂದ್ ದಿವಸ ಅವ್ರು ಒಳ್ಳೆಯವರು ಅಂತೀರಾ, ಒಂದ್ ದಿವಸ ಇವ್ರು ಒಳ್ಳೆಯವರು ಅಂತೀರಾ, ಒಂದ್ ದಿವಸ ಅದಾದ್ರೆ ಚೆನ್ನಾಗಿರುತ್ತೆ ಅಂತೀರಾ, ಒಂದ್ ದಿವಸ ಇದಾದ್ರೆ ಚೆನ್ನಾಗಿರುತ್ತೆ ಅಂತೀರಾ. ಯಾವ್ದು ಒಳ್ಳೇದು ಅಂತ ಒಂದ್ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಪಲ್ಲೆ, ನೀನ್ ಮುಂದೆ ಇದ್ರೆ ತಾನೇ ನೀನ್ ನನ್ನ ರೇಗ್ಸೋದು. ನಾನ್ ಹೋಗಿ ಟಿವಿ ಮುಂದೆನೆ ಕೂತ್ಕೋತೀನಿ. 3 ಗಂಟೆ ಆಯ್ತು, ಇನ್ನು ಕೇಬಲ್ ಯಾಕೆ ಬಂದಿಲ್ಲ? ಕೇಬಲ್ ಅಲ್ಲೆಲ್ಲೋ ಪ್ರಾಬ್ಲಮ್ ಇರ್ಬೇಕಂತ್ಗೆ. ಮೂವತ್ಗೆ ಮಳೆಗಾಲ ಅಲ್ವಾ, ಕೇಬಲ್ ವೈರ್ ಮೇಲೆ ಮರ ಬಿದ್ದು ವೈರ್ ಕಟ್ ಆಗಿರ್ಬಹುದು. ಅಯ್ಯೋ, ಹೌದಾ? ಮತ್ತೆ ಸೀರಿಯಲ್ ಇವತ್ತಂತೂ ಎಂತ ಒಳ್ಳೆ ಟ್ವಿಸ್ಟ್ ಇತ್ತು ಗೊತ್ತಾ? ಅಕ್ಕ, ನೀವ್ ಜ್ಯೂಸ್ ಕುಡಿತಾ ಇರಿ, ಅಷ್ಟ್ರಲ್ಲಿ ಕೇಬಲ್ ಬಂದ್ರೆ ಬಂದ್ಬಿಡುತ್ತೆ. ಅಯ್ಯೋ, ಈ ಜ್ಯೂಸ್ ಯಾವನಿಗೆ ಬೇಕು? ಸೀರಿಯಲ್ ಬಂದ್ರೆ ಸಾಕು. ನರಿ, ಕೇಬಲ್ಗೆ ಏನಾಗಿರ್ಬೋದು? ಬಹುಶಃ ಇಲ್ಲಿ ಕಚ್ಚಿರ್ಬೋದು. ಜೋಕ್ ಮಾಡಿ ಸಾಕು, ಕೇಬಲ್ ಆಫೀಸ್ಗೆ ಫೋನ್ ಮಾಡು. ನರಹರಿ ಅವರೇ, ಏನ್ ಹುಡುಕ್ತಾ ಇದ್ದೀರಾ? ಕೇಬಲ್ ಆಫೀಸ್ ನಂಬರ್ ಸರ್ ಇದ್ರಲ್ಲಿ ನಿಲ್ವಲ್ಲ ಸರ್?